ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಪವಿತ್ರನ್ಸ್ ಪರ್ಸ್ಪೆಕ್ಟಿವ್. ಸೊ ವೀಕ್ಷಕರೇ, ನೀವು ನೋಡಬಹುದು ಮತ್ತೆ ಇವತ್ತು ಹೋಮ್ ಸಾಯಿ ಕಾರ್ಸ್ ಬಂದಿದ್ದೀನಿ. ಅಂಡ್ ನೆಕ್ಸ್ಟ್ ವೀಕ್ ಬಂದು ಆಸ್ ಯೂಶುವಲ್ ಚಂದ್ರು ಸರ್ ಇದ್ದಾರೆ. ಫಸ್ಟ್ ಬನ್ನಿ ಸರ್ ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಂಡು. ಹಲೋ ಸರ್. ಹಲೋ ಸರ್, ಹೇಗಿದ್ದೀರಾ ಸರ್? ಫೈನ್ ಸರ್. ಸೊ ಹೆಂಗಿತ್ತು ಸರ್ ಲಾಸ್ಟ್ ವಿಡಿಯೋ ರೆಸ್ಪಾನ್ಸ್ ಎಲ್ಲ? ನೀವೇ ನೋಡಬಹುದು, ಹಳೆ ಸ್ಟಾಕ್ಸ್ ಗಳೆಲ್ಲ ಕ್ಲಿಯರ್ ಆಗಿದೆ ಅಲ್ಲ? ಹೊಸ ಸ್ಟಾಕ್ ಎವ್ರಿ ಮಂತ್ ಅಪ್ಡೇಟ್ ಆಗ್ತಿರೋದು. ಅದೇ ಕಸ್ಟಮರ್ಸ್ ಹೇಳ್ಬೇಕು ಆಗ್ಬಿಟ್ಟಿದೆ. ಅಂಡ್ ಎವ್ರಿ ಮಂತ್ ವಿಡಿಯೋ ರೆಗ್ಯುಲರ್ ಆಗಿ ಮಾಡ್ತಾನೆ ಇರ್ತೀವಿ. ಅಂಡ್ ಎಷ್ಟು ಪ್ರೈಸಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸರ್ ಇವತ್ತಿನ ವಿಡಿಯೋದಲ್ಲಿ? ಪ್ರೆಸೆಂಟ್ ನಂತ 1 lakh ಇಂದನೂ ಇದೆ ಕಾರ್. 1 lakh ಇಂದ ಇದೆ. ಬಟ್ ಕಾರು ಇನ್ ಸ್ಟಾಕ್ ಟ್ರಾನ್ಸಿಟ್ ಅಲ್ಲಿ ಇದೆ, ಒಂದು 2 ಕಾರ್ಸ್. ಓಕೆ. ಬಟ್ ಸ್ಟಾರ್ಟಿಂಗ್ ಪ್ರೈಸ್ ಅಂದ್ರೆ ನೋಡಿ, ಈಗ ಈ ಕಾರ್ ಇದೆ. ಓಕೆ. ಇದು 2017 ಮಾಡಲು. ಓಕೆ. ಈ ಪ್ರೈಸಿಂಗ್ ಇದೆ ಅರೌಂಡ್ 260, 2,60,000. 2,60,000. ಇನ್ನೊಂದು ನ್ಯಾನೋ ಇದೆ, ಟಾಪ್ ಅಂಡ್ ಆಟೋಮೆಟಿಕ್. ಓಕೆ. ಓಕೆ. ಅದ್ರ ಸ್ಮಾಲ್ ಬಜೆಟ್ ಕಾರ್ಸ್ ಜಾಸ್ತಿ ಇದೆ ಸರ್. ಓಕೆ ಸರ್. ಅಂಡ್ ಎಕ್ಸ್ಚೇಂಜ್ ಬೆನಿಫಿಟ್ಸ್ ಎಲ್ಲ ಏನಾದರೂ ಇದೆಯಾ ಸರ್? ಎಕ್ಸ್ಚೇಂಜ್ ಬೆನಿಫಿಟ್ಸ್ ಇದೆ. ಅಡಿಷನಲ್ ಟು ದಟ್ ಸೇಮ್ ವಾರಂಟಿ ಆಫರ್ಸ್ ಎಲ್ಲ ಇದ್ದೇ ಇರ್ತದೆ. ಸೂಪರ್ ಸರ್. ಅಂಡ್ ಆಫರ್ಸ್ ಅಂದ್ರೆ ಹೆಂಗೆ ಸರ್ ಅದು? ಆಫರ್ ಸರ್, ಈ ಮಂತ್ ಆಕ್ಚುಲಿ ಫೆಬ್ರವರಿ ನಾವು 5,000 ವರ್ತ್ ಆಫ್ ಆಕ್ಸರೀಸ್ ಕೊಡ್ತಾ ಇದ್ವಿ. ಎನಿ ಪರ್ಚೇಸ್ ಆಫ್ ಎನಿ ಕಾರ್. ಓಕೆ. 1 lakh ಕಾರ್ ತಗೊಂಡ್ರು 5,000 ಕೊಡ್ತೀವಿ. 10 lakhs ಕಾರ್ ತಗೊಂಡ್ರು 5,000 ಕೊಡ್ತಾ ಇದ್ವಿ. ಸೂಪರ್ ಸರ್. ಅಂಡ್ ಲೋನ್ ಬಗ್ಗೆ ಸರ್, ಇವತ್ತು ನಮ್ಮ ವಿಡಿಯೋದಲ್ಲಿ ಬ್ಯಾಂಕ್ ಎಕ್ಸಿಕ್ಯೂಟಿವ್ ಅವರೇ ಇದ್ದಾರೆ, ಅವ್ರನ್ನೇ ಕರ್ಸ್ಬಿಟ್ಟು ಪ್ರವೀಣ್ ಅಂತ. ಹೇಗಿದ್ದೀರಾ ಸರ್? ಸರ್, ಈಗ ಲೋನ್ ಬಗ್ಗೆ ಎಲ್ಲ ಹೆಂಗೆ ಪ್ರಾಸೆಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ಡೈರೆಕ್ಟ್ ಆಗಿ? ಏನಿಲ್ಲ ಸರ್, ಶಾರ್ಟ್ ಪೀರಿಯಡ್ ಅಲ್ಲೇ ಲೋನ್ ಆಗ್ಬಿಡುತ್ತೆ. ಇವಾಗ ಮೊದಲು ತರ ಏನು ಕಾಯೋ ಅವಶ್ಯಕತೆ ಇಲ್ಲ. 1 day ಮ್ಯಾಕ್ಸ್ ಟು ಮ್ಯಾಕ್ಸ್ ಸೆಕೆಂಡ್ ಡೇ ಆಲ್ರೆಡಿ ಅಪ್ರೂವಲ್ ಮಾಡಿ ವಿತಿನ್ 2 days ಅಲ್ಲಿ ಇವನ್ ಡೆಲಿವರಿ ಕೂಡ ಕೊಡ್ತೀವಿ. 2 days ಡೆಲಿವರಿ ಸಿಬಿಲ್ ಅಂತಂದ್ರೆ ಬಿಲೋ 700ಗೆ ಕೆಲವೊಂದು ಕಾಲ್ ತಗೊಂತೀವಿ. ಎಲ್ಲದಕ್ಕೂ ಲೋನ್ ಮಾಡ್ತೀವಿ. ಕೆಲವೊಂದಕ್ಕೆ ಕಸ್ಟಮರ್ ವೈಸು, ಆಮೇಲೆ ಅವ್ರದ್ದು ಇನ್ಕಮ್ ವೈಸು ನೋಡ್ಬಿಟ್ಟು ಕಾಲ್ ತಗೊಂಡು ಲೋ ಸಿಬಿಲ್ ಕೂಡ ನಾವು ಮಾಡ್ಕೊಡ್ತಾ ಇದ್ವಿ. ಸಿಬಿಲ್ ಲೋನ್ ದಲ್ಲಿ ಎಲ್ಲಾ ಪ್ರೋಗ್ರಾಮ್ ಇದೆ ಅವ್ರದ್ದು. ಎಲ್ಲ ಇದೆ, ಇನ್ಕಮ್, ನಾನ್ ಇನ್ಕಮ್, ಓಕೆ, ಸ್ಯಾಲರಿಡ್, ಸೆಲ್ಫ್ ಎಂಪ್ಲಾಯ್ಡ್, ಎಲ್ಲಾ ಪ್ರೋಗ್ರಾಮ್ ಇದೆ. ಕಸ್ಟಮರ್ದು ಏನ್ ಸಿಬಿಲ್ ಇದೆ, ಏನ್ ಇದಕ್ಕೆ ಪ್ರೊಫೈಲ್ಗೆ ಏನ್ ಸೆಟ್ ಆಗ್ತಾರೆ ನೋಡ್ಬಿಟ್ಟು ಆ ಪ್ರೊಫೈಲ್ ನಾವು ಮಾಡ್ಬಿಟ್ಟು ಲೋನ್. ಮತ್ತೆ ಇವ್ರದ್ದು ಬ್ಯಾಂಕ್ ಏನಂದ್ರೆ ಒಂದು ಸಾರಿ ಹೇಳಕ್ಕೆ, ಇವರು ಆಲ್ ಓವರ್ ಕರ್ನಾಟಕ ಮಾಡ್ತಾರೆ ಲೋನ್. ಎಲ್ಲ ಕರ್ನಾಟಕ ಫುಲ್ ಮಾಡ್ತಾರೆ. ಬ್ಯಾಂಗ್ಳೂರ್ ಇದ್ರೆ ಕೂಡ ಆಧಾರ್ ಹೌದು, ಎಲ್ಲ ಮಾಡ್ತಾರೆ. ಆಲ್ ಓವರ್ ಕರ್ನಾಟಕ ಎಲ್ಲಿದ್ರು ಇವ್ರದೇ ಕೋಡಲ್ಲೇ ಡೈರೆಕ್ಟ್ ಆಗಿ ಎಲ್ಲಿ ಬೇಕಾದ್ರೂ ಕಸ್ಟಮರ್ ತಗೊಂಡ್ರು ಕೂಡ ಲೋನ್ ಆಗುತ್ತೆ. ಪ್ರಾಸೆಸಿಂಗ್ ಫೀ ಏನಾದ್ರು ಇದೆಯಾ? ಪ್ರೊಸೆಸಿಂಗ್ ಫೀಸ್ ನಾರ್ಮಲಿ ಏನಿದೆಯಾ, ನಾರ್ಮಲ್ ಏನ್ ಪ್ರೊಸೆಸಿಂಗ್ ಫೀಸ್, ಅಗ್ರಿಮೆಂಟ್ ಚಾರ್ಜ್, ಸ್ಟಾಂಪ್ ಚಾರ್ಜ್ ಏನಿದೆಯಾ ಡಿಪೆಂಡ್ಸ್ ಆನ್ ಕಸ್ಟಮರ್ ಪ್ರೊಫೈಲ್ ಮೇಲೆ. ಮತ್ತೆ 0.5%, 0.25%, ಮತ್ತೆ ಅಡಿಷನಲ್ ನಾವು ಇದನ್ನ ಡಿವಿಷನ್ ಅಪ್ರೂವಲ್ ಕೂಡ ತಗೊಂಡ್ತೀವಿ. ವೇರ್ ಆಫ್ ಇದೆ. ಥ್ಯಾಂಕ್ ಯು ಸರ್. ಫೈನಾನ್ಸ್ ಏನ್ ತೊಂದರೆ ಇಲ್ಲ ಸರ್. ಫೈನಾನ್ಸ್ ಆನ್ ಸ್ಪಾಟ್ ಅಪ್ರೂವಲ್ ಇದೆ, ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇದೆ. ಸಿಬಿಲ್ ಒಂದ್ ಚೆನ್ನಾಗಿದ್ರೆ ಕಸ್ಟಮರ್ ಸಿಬಿಲ್ ಕೂಡ ಸ್ಪಾಟ್ ಅಲ್ಲೇ ಹೇಳ್ಬಿಡ್ತೀವಿ. ಡೆಲಿವರಿನ ಕೊಟ್ಬಿಡ್ತೀನಿ ನನ್ನ ಗಾಡಿನ. ಓಕೆ. ಅದು ವಿತಿನ್ 2 days ಅಲ್ಲಿ ಎಲ್ಲ ಪ್ರಾಸೆಸ್ ಎಲ್ಲ ಮುಗಿಸಿ ಕಾರ್ ಅದು ಡೆಲಿವರಿ ಪ್ರೋಸೆಸ್. ಇವಾಗ ಕಸ್ಟಮರ್ ನೀವು ಬಂದ್ರೆ ಡಾಕ್ಯುಮೆಂಟ್ಸ್ ಕೊಟ್ರೆ, ಸಿಬಿಲ್ ಓಕೆ ಇದ್ರೆ ಡೌನ್ ಪೇಮೆಂಟ್ ಕೊಡಿ, ವ್ಯಾಲ್ಯೂಯೇಷನ್ ಆಗಿದ ತಕ್ಷಣ ಗಾಡಿ ಕೊಟ್ಬಿಡ್ತೀನಿ. ಮಧ್ಯಾಹ್ನನೇ ಕೊಡ್ತೀನಿ ನಾನು ಗಾಡಿ ಕೊಡ್ತೀನಿ, ಹಂಗೇನು ಇಶ್ಯೂ ಇಲ್ಲ. ಸೂಪರ್. ಅಂಡ್ ನೋಡ್ಬೋದು ವೀಕ್ಷಕರೇ, ಏನಾದ್ರು ಲೋನ್ ಬಗ್ಗೆ ನಿಮ್ಗೆ ಏನಾದ್ರು ರಿಕ್ವೈರ್ಮೆಂಟ್ಸ್ ಇದ್ರೆ ನಂಬರ್ ಅದನ್ನು ಮೆನ್ಷನ್ ಮಾಡಿರ್ತೀನಿ. ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್. ಅಂಡ್ ಸರ್, ಲೊಕೇಶನ್ ಅಲ್ಲಿ ಬರ್ತದೆ ಸರ್? ಇದು ರಾಘವೇಂದ್ರ ಸರ್ಕಲ್, ರಾಮಮೂರ್ತಿ ನಗರ. ರಾಮಮೂರ್ತಿ ನಗರ್, ರಾಘವೇಂದ್ರ ಸರ್ಕಲ್. ಓಕೆ. ಅಂಡ್ ಬನ್ನಿ ವೀಕ್ಷಕರೇ, ಆಗ್ಲೇ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್. ಸೊ ಫಸ್ಟ್ ವೆಹಿಕಲ್ ನೋಡಬಹುದು ವೀಕ್ಷಕರೇ, ನಮ್ಮ ಮುಂದೆ ಒಂದು ಆಲ್ಟೋ ಇದೆ ಸರ್. K10 ಅಲ್ಲ? ಇಲ್ಲ, ನಾರ್ಮಲ್ ಇದು 800. ಇದ್ರ ಡೀಟೇಲ್ಸ್ ಹೇಳ್ಬಿಡೋಣ ಸರ್? 17 ಮಾಡಲು, ಸಿಂಗಲ್ ಓನರ್. ಆಹಾ. ಓಕೆ. ಇದಕ್ಕೆ ನಾವು ವಾರಂಟಿ ಕೊಡ್ತೀವಿ, 1 year ವಾರಂಟಿ ಕೊಡ್ತೀವಿ. ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 265. 2,65,000. ನೋಡಿ ಸರ್, ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ಎಲ್ಲ ಶೋರೂಮ್ ಟ್ರ್ಯಾಕ್ ಇದೆ, ಶೋರೂಮ್ ಹಿಸ್ಟ್ರಿ ಇದೆ, ಎಲ್ಲ ಸ್ಟಾಕ್ ಅಲ್ಲೇ ಇದೆ. ಲೆದರ್ ಸೀಟ್ ನ ಬಿಟ್ಟು ಎಲ್ಲ ಸ್ಟಾಕ್ ಅಲ್ಲಿ ಇದೆ, ಚೆಕ್ ಮಾಡಬಹುದು. ಕಿಲೋಮೀಟರ್ಸ್ ಎಷ್ಟು ರನ್ ಆಗಿದೆ ಸರ್? 40,000 ನೋಡಿದೆ. 40,000 ನೋಡಿದೆ. ಅಂಡ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಪೆಟ್ರೋಲ್. ಅಂಡ್ ಡೈರೆಕ್ಟ್ ಬಂದ್ರೆ ಸರ್, ಕಸ್ಟಮರ್ ಟು ಕಸ್ಟಮರ್ ನೆಗೋಷಿಯೇಷನ್ ಇರುತ್ತೆ. ಓಕೆ. ಕಮಿಷನ್ ತಗೊಳ್ತೀವಿ, 1% ಅವರು, 1% ಸೆಲ್ಲರ್. ಓಕೆ. ಓಕೆ ಸರ್. ಅಂಡ್ ಲಾಸ್ಟ್ ಟೈಮ್ ಹೇಳಿದ್ರಲ್ಲ ಸರ್, ದೊಡ್ಡ ಗಾಡಿಗೆ ಒಂದು 2%? ಅಬೌವ್ 5 lakhs ಇದ್ರೆ ಮಾತ್ರ 1%. ಈಗ 5 lakhs ಬಿಲೋ ಇದ್ರೆ 2% ತಗೊಳ್ತೀವಿ. 2%. ಆವರೇಜ್ ಒಂದು 5,000 ಕಮಿಷನ್ ಕೊಟ್ಬಿಡ್ತೀವಿ ಸರ್ ಗಾಡಿ ಅಷ್ಟೇ. ಅಂಡ್ ನೆಕ್ಸ್ಟ್ ಹಂಗೆ ನೋಡಬಹುದು, ನಮ್ಮ ಮುಂದೆ ಒಂದು ಸೆಕೆಂಡ್ ಜನರೇಷನ್ ಸ್ವಿಫ್ಟ್ ಇದೆ ಸರ್. ಇದು ಡೀಟೇಲ್ಸ್? ಇದು 15 ಮಾಡಲು ಸರ್. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 450. 4,50,000 ಇದೆ. ಡೀಸೆಲ್ ಕಾರು. ಸ್ವಿಫ್ಟ್ ಲವರ್ಸ್ ನೋಡಬಹುದು, ತುಂಬಾ ಜನ ಇರ್ತೀರಾ. 1 lakh ಕೊಡಿದೆ. ಸಿಂಗಲ್ ಓನರ್ ಅಲ್ಲ ಸರ್? ಇಲ್ಲ, ಸೆಕೆಂಡ್ ಓನರ್ ಆಗಿದೆಯಾ? ಓಕೆ.
ಚೆಕ್ ಮಾಡ್ಬೋದು, ಲೆದರ್ ಇದೆಲ್ಲ ಇದೆ ಸೀಟ್ಸ್. ಎಲ್ಲ ಆಕ್ಸಿಡೆಂಟ್ ಫ್ರೀ ಕಾರ್ ಸರ್, ಎಲ್ಲ ಶೋರೂಮ್ ಟ್ರ್ಯಾಕ್ ಇರ್ತದೆ. ಮೇನ್ ಅದೇ ಬೇಕಾಗಿರೋದು. ಕರೆಕ್ಟ್. ತಗೊಂಡ್ಮೇಲೆ ಏನಾದ್ರು ತೊಂದ್ರೆ ಅಂದ್ರೆ ಅವ್ರಿಗೂ ತಗೊಂಡವ್ರಿಗೆ ಹೇಳ್ಬಿಡ್ತೀವಿ, ಏನೋ ಇಶ್ಯೂಸ್ ಇದ್ರು ಹೇಳ್ಬಿಡ್ತೀವಿ. ಈಗ ಪೇಂಟಿಂಗ್ ಸ್ಕ್ರಾಚಸ್ ಇದ್ರೆ ಅವ್ರು ಬಂದು ಇನ್ಫಾರ್ಮ್ ಮಾಡಿದ್ರೆ ನಾವು ಮಾಡ್ಕೊಡ್ತೀವಿ ಅದನ್ನು. ಅಂಡ್ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಸರ್ ಹೇಳಿದ್ದಾರೆ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ರೆ ಒಂದೊಂದು ಸಿಂಗಲ್ ಪೀಸ್ ಪ್ಯಾನಲ್ಗೂ ಒಂದು 2000 rupees ಅಲ್ಲ ಸರ್ ಚಾರ್ಜ್ ಮಾಡೋದು. ಸರ್ ಲಾಸ್ಟ್ ವಿಡಿಯೋ ಮಾಡಿದಾಗ ಆಲ್ಮೋಸ್ಟ್ ನಾನು ಅನಲೈಸ್ ಮಾಡಿದ್ದು, ಐ ಗಾಟ್ ಮೋರ್ ದನ್ 120-130 ಎನ್ಕ್ವೈರೀಸ್. ಓಕೆ. ಇನ್ ದಟ್ ಐ ಸೋಲ್ಡ್ 5 cars. ನಿಮ್ಮ ಆಡ್ ಇಂದಾನೆ 5 cars ಸೇಲ್ ಮಾಡಿದ್ವಿ. 5 cars ತುಂಬಾ ಔಟ್ ಸ್ಟೇಷನ್ ಬಂದ್ರು. ಓಕೆ, ಬಂದು ನೋಡಿದ್ರು ಏನ್ ನಾವ್ ಹೇಳಿದೀವಿ, ಆಫರ್ ಕೊಟ್ಟಿದೀವಿ ಅವ್ರಿಗೆ. ಫುಲ್ ಟೈಮ್ ಪೆಟ್ರೋಲ್ ಹೇಳಿದೆ. ಓಕೆ, ಎಲ್ಲರೂ ಪೆಟ್ರೋಲ್ ಕೊಟ್ಟಿದ್ವಿ ಫುಲ್ ಟೈಮ್. ಪೆಟ್ರೋಲ್ ಡೀಸೆಲ್. ಕಸ್ಟಮರ್ಸ್ ಹ್ಯಾಪಿ ಅಂದ್ರೆ ನಾವು ಹ್ಯಾಪಿ ಅಷ್ಟೇ. ಆಲ್ರೈಟ್ ಸರ್. ಅಂಡ್ ಇದು ಪ್ರೈಸಿಂಗ್ ಸರ್ 450 ಸರ್, ಇದು 4,50,000. ಓಕೆ. ಅಂಡ್ ನೆಕ್ಸ್ಟ್ ಒಂದು ಗ್ರ್ಯಾಂಡ್ ಇಲ್ಲ, ನಾರ್ಮಲ್ i10 ಇದೆ, i10 ಮ್ಯಾಗ್ನಾ. ಇದು 14 ಮಾಡಲ್ 50,000 ನೋಡಿದೆ, ಸಿಂಗಲ್ ಓನರ್. ದ ಪ್ರೈಸ್ ಇಸ್ 275. ಓಕೆ, 275 ಇದೆ, ಚೆಕ್ ಮಾಡ್ಬೋದು. ಅಂಡ್ ಇದಕ್ಕೆ ಫೀಚರ್ಸ್ ಎಲ್ಲ ಏನೇನಿದೆ ಸರ್? AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ. 14 ಮಾಡಲ್ 50,000 ಕಡಿಮೆ, ಲೆಸ್ ಡ್ರಿವನ್ ಕಾರ್. ಲೆಸ್ ಡ್ರಿವನ್. ಅಂಡ್ ಇದು ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಆಗಿರುತ್ತೆ. ಓಕೆ, ಚೆಕ್ ಮಾಡ್ಬೋದು. ಮೆರೂನ್ ಕಲರ್ ಸೂಪರ್ ಆಗಿದೆ. ಅಂಡ್ ನೆಕ್ಸ್ಟ್ ಹಂಗೆ ಒಂದು ಪೋಲೋ ಒಂದು ಇದೆ, ಚೆಕ್ ಮಾಡ್ಬೋದು, ಬ್ಲ್ಯಾಕ್ ಕಲರ್ ಸೂಪರ್ ಆಗಿದೆ ಸರ್. ಇದು ಡೀಟೇಲ್ಸ್ ಎಲ್ಲ ಸರ್? 2012 ಮಾಡಲು, ಟಾಪ್ ಎಂಡ್ ಇದು, i9. ಅಗೇನ್ ಸಿಂಗಲ್ ಓನರ್, 1 lakh ಕೊಡಿದೆ. ಓಕೆ, ಎಲ್ಲ ಶೋರೂಮ್ ಟ್ರ್ಯಾಕ್ ಇದೆ. ಪ್ರೈಸ್ 350 ಸರ್, 3,50,000. 3,50,000 ಹೇಳ್ತಾ ಇದ್ದೀರಾ? ಓಕೆ ಸರ್. ಅಂಡ್ TDI ಅಂದ್ರೆ ಡೀಸೆಲ್ ಆಗಿರುತ್ತಲ್ಲ? ಹೌದು, ಟರ್ಬೋ ಡೀಸೆಲ್ ಇಂಜೆಕ್ಷನ್ ಇದು. ಸೂಪರ್ ಸರ್. ಅಂಡ್ ಡಿಮ್ಯಾಂಡ್ ಏನ್ ಸರ್ ಪೋಲೋದು ಮಾರ್ಕೆಟ್ ಅಲ್ಲಿ ಇಷ್ಟಿದೆ? ಸ್ಟಾಪ್ ಆಗಿದೆಲ್ಲ ಸರ್, ಅದಕ್ಕೆ ಲಾಸ್ಟ್ ಬಂತು. ಐ ಸೋಲ್ಡ್ 2 cars, ಪೋಲೋ, ಒಂದು ವೈಟ್ ಅಂಡ್ ಒಂದು ರೆಡ್. ಅದು ವಿಡಿಯೋ ಮಾಡಿದ್ವಲ್ಲ, ಬಂದು 2 daysಗೂ ಇರ್ಲಿಲ್ಲ ಗಾಡಿ. ಸೂಪರ್ ಸರ್. ಅಂಡ್ ಬ್ಲ್ಯಾಕ್ ಕಲರ್ ತುಂಬಾ ಚೆನ್ನಾಗಿದೆ. ಇದಕ್ಕೆ ಬ್ಲ್ಯಾಕ್ ಕಲರ್ ನಾರ್ಮಲ್ ಆಗಿ ಒಂದು ಡಸ್ಟ್ ಇದ್ರೆ ಒಂಥರ ಅಸೇವಾಗಿ ಕಾಣಿಸುತ್ತೆ, ಆದ್ರೆ ಇದು ನೀಟ್ಲಿ ಮೇಂಟೈನ್ ಸೂಪರ್ ಆಗಿದೆ. ಆದ್ರೆ ಅಂಡ್ ಗಾಡಿ ಡೈರೆಕ್ಟ್ ಬಂದು ನೋಡಿ, ಅಲಾಯ್ಸ್ ಕೂಡ ನೋಡ್ಬೋದು ಎಷ್ಟು ಸೂಪರ್ ಆಗಿದೆ ಅಂತ. ಈ ಬ್ಲ್ಯಾಕ್ಗೆ ಅದು ವೈಟ್. ಅಂಡ್ ಪ್ರೈಸಿಂಗ್ ಸರ್ ಅದು ಎಷ್ಟೆಲ್ಲ ಇದು ಸರ್? 3,50,000. 3,50,000. ಅಂಡ್ ಡೈರೆಕ್ಟ್ ಬನ್ನಿ, ಇನ್ನ ಬೆಸ್ಟ್ ಪ್ರೈಸಿಂಗ್ ಆಗುತ್ತೆ ಆನ್ ಟೇಬಲ್. ಅಂಡ್ ನೆಕ್ಸ್ಟ್ ಒಂದು ಹೋಂಡಾ WRV ಇದೆ ಸರ್. ಇದು ಡೀಸೆಲ್ ಕಾರ್ ಸರ್, VX ಟಾಪ್ ಎಂಡ್ ವಿತ್ ಸನ್ ರೂಫ್, 18 ಮಾಡಲ್. ಓಕೆ, 80,000 ನೋಡಿದೆ. ದ ಪ್ರೈಸ್ ಇಸ್ 625. 6,25,000 ಇದೆ, ಚೆಕ್ ಮಾಡ್ಬೋದು. ಅಂಡ್ ಡೈಮಂಡ್ ಕಟ್ ಅಲಾಯ್ಸ್ ಇದೆ ಇದಕ್ಕೆ. ಅಂಡ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ವಾಲ್ಯೂಮ್ ಎಲ್ಲ ಇದರಲ್ಲೇ ಸಿಗುತ್ತೆ. ಅಂಡ್ ಇದು ಪ್ರೈಸಿಂಗ್ ಸರ್? ಸರ್ 6,25,000. 6,25,000. ಓಕೆ. ನೆಕ್ಸ್ಟ್ ಒಂದು ಮಾರುತಿ ಸುಜುಕಿ A-Star ಇದೆ ಸರ್. ಇದು ಆಟೋಮೆಟಿಕ್ ಸರ್, 13 ಮಾಡಲು. ಓಕೆ, ಓಕೆ, ಕಂಡೀಷನ್ ಕ್ಲಾಸ್ ಆಗಿದೆ. ದ ಪ್ರೈಸ್ ಇಸ್ 2,25,000. 2,25,000 ಇದೆಯಾ? ಓಕೆ. ಇನಿಷಿಯಲ್ ಲರ್ನರ್ಸ್, ಇನಿಷಿಯಲ್ ಬೈಯರ್ಸ್, ವೆರಿ ಸೂಟಬಲ್ ಕಾರ್. ಸೂಪರ್. ಅಂಡ್ ಸಿಟಿ ಯೂಸೇಜ್ಗೆ ಒಂದು ಸೂಪರ್ ಆಗಿರುತ್ತೆ. CVT ಗೇರ್ ಬಾಕ್ಸ್ ಅಲ್ಲ, ಚೆಕ್ ಮಾಡ್ಬೋದು. ಆಟೋಮೆಟಿಕ್. ಲೆಫ್ಟ್ ಲೆಗ್ ರೆಸ್ಟ್ ಅಂಡ್ ಲೆಫ್ಟ್ ಹ್ಯಾಂಡು ರೆಸ್ಟ್. ವೆರಿ ರೈಟ್ ಹ್ಯಾಂಡ್ ರೈಟ್ ಲೆಗ್ ಇದ್ರೆ ಸಾಕು. ಸಿಟಿ ಡ್ರೈವಿಂಗ್ ಕಂಫರ್ಟಬಲ್ ಸರ್. ಅದೇ. ಅಂಡ್ ಇದು ಪ್ರೈಸಿಂಗ್ ಸರ್? ಇದು 2,25,000. 2,25,000. ಓಕೆ ಸರ್. ನೆಕ್ಸ್ಟ್ ಒಂದು ನ್ಯಾನೋ ಇದೆ, ಚೆಕ್ ಮಾಡ್ಬೋದು ವೀಕ್ಷಕರೇ. ಸರ್ ಇದು ನ್ಯಾನೋ ಕನ್ಫರ್ಮ್ ಆಗಿದೆ, ಬುಕಿಂಗ್ ಆಗ್ಬಿಟ್ಟಿದೆಯಾ ಸರ್? ಇದು 15 ಮಾಡಲ್. ಸೋಲ್ಡ್ ಇಟ್ ಫಾರ್ 1,40,000. 1,40,000. ಇದನ್ನು ಫಸ್ಟ್ ಟೈಮ್ ಲರ್ನರ್ಗೆ ಸೂಪರ್ ಆಗಿದೆ. ಹೌದು ಸರ್, ಹೌದು. ಓಕೆ ಸರ್. ನೆಕ್ಸ್ಟ್ ಒಂದು ಟಿಯಾಗೋ, ಟಾಟಾ ಟಿಯಾಗೋ 16 ಮಾಡಲ್ ಸರ್. ಸಿಂಗಲ್ ಓನರ್ ಗಾಡಿ, ನೀವು ನೋಡ್ಬೋದು. ಇದು ಪ್ರೈಸ್ ಬಂದ್ಬಿಟ್ಟು 3,75,000. 3,75,000. ನಾನು ನೋಡಿದ ತಕ್ಷಣ ಏನಿದು ಹೊಸ ಗಾಡಿ ನಿಂತಿದೆ ಅಂತ, ನಂಬರ್ ಪ್ಲೇಟ್ ಇರಲಿಲ್ಲ ಅಲ್ಲ? ಹೌದೌದು. ಇಲ್ಲ, ನಂಬರ್ ಪ್ಲೇಟ್ ಅದು ಇದಾಗಿದೆ. ಸೊ ವಿ ಆರ್ಡರ್ ನ್ಯೂ ಫಾರ್ ನ್ಯೂ ಒನ್. ಓ, ಅದು ಅಲ್ಲೇ ನಂಬರ್ ಪ್ಲೇಟ್ ಎಲ್ಲ ತೆಗ್ಸಿ IND ಅಂತ HSRP ನಂಬರ್ ಪ್ಲೇಟ್. ಓಕೆ 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 ಓಕೆ. ಅಂಡ್ ಇದಕ್ಕೆ ಫೀಚರ್ಸ್ ಎಲ್ಲ ಏನೇನಿದೆ ಸರ್? AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ. ಚೆಕ್ ಮಾಡ್ಬೋದು. ಟಾಟಾ ಅಂದ್ರೆ ಕಂಡೀಷನ್ ಸೂಪರ್ ಸರ್. ಬಿಲ್ ಕ್ವಾಲಿಟಿ ಅವ್ರು ಸೂಪರ್ ಆಗಿದೆ ಸರ್. ಆದ್ರೆ ಎಲ್ಲ ವೆಲ್ ಮೇಂಟೈನ್ ಕಾರ್ ಸರ್. ಅವರು ಬ್ಯಾಂಕ್ ಎಂಪ್ಲಾಯಿ. ಶೀಸ್ ಎ ಲೇಡಿ, ನೀಟಾಗಿ. ಓಕೆ ಓಕೆ ಓಕೆ. ಅಂಡ್ ವೀಲ್ಸ್ ನೋಡ್ಬೋದು ಎಷ್ಟು ನೀಟಾಗಿದೆ. ಈ ಒಂದೊಂದು ವೀಲ್ ಕ್ಯಾಪು ಸೂಪರ್ ಆಗಿದೆ. ಅಂಡ್ ನೆಕ್ಸ್ಟ್ ಒಂದು ವ್ಯಾಗನರ್ ಇದೆ, ಚೆಕ್ ಮಾಡ್ಬೋದು ಸರ್. ವ್ಯಾಗನರ್ ಡೀಟೇಲ್ ಸರ್? ವ್ಯಾಗನರ್ 14 ಮಾಡಲು, ಸಿಂಗಲ್ ಓನರ್. ಪ್ರೈಸ್ 3,15,000. 3,15,000 ಇದೆ. ಓಕೆ. ಅಂಡ್ ಇದಕ್ಕೆ ಫೀಚರ್ಸ್ ಎಲ್ಲ ಸರ್? ಸೇಮ್ ಸರ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಟಾಪ್ ಎಂಡ್ ಮಾಡಲ್ ಇದು VXi. ನಾರ್ಮಲ್ ಅಬೌಟ್ 2014 ಇಂದ ಅದೆಲ್ಲ ಕಾಮನ್ ಆಗಿದ್ದೇ ಇರುತ್ತಲ್ಲ? ಓಕೆ ಸರ್. ಅಂಡ್ ಪ್ರೈಸಿಂಗ್ ಇದಕ್ಕೆ?
3,15,000. 3,15,000 ಅಂತ ಇದ್ರೆ ಬೈ ಎನಿ ಕಾರ್ ಅಂತ ಪ್ರೈಸ್ ಏನ್ ಹೇಳ್ತೀನಿ ಲಾಸ್ಟ್ ಪ್ರೈಸ್ ಅದು ವಿತ್ ಸರ್ಟಿಫೈಡ್ ವಿತ್ ವಾರಂಟಿ ಬರ್ತದೆ. ವಿತ್ ವಾರಂಟಿ. ಬೇಡ ಸರ್ ನಂಗೆ ವಾರಂಟಿ ಬೇಡ, ನೀವು ಕಸ್ಟಮರ್ ಇಂಟ್ರೊಡ್ಯೂಸ್ ಮಾಡಿ ಕಮಿಷನ್ ಕೊಡ್ತೀವಿ, ಕಸ್ಟಮರ್ ಕರ್ಸ್ತೀವಿ, ಮಾತಾಡ್ಲಿ. ಓಕೆ ಸರ್. ಅಂಡ್ 5,000 ವರ್ತ್ ಆಫ್ Accessories ಕೊಡ್ತೀವಿ. ಆಕ್ಸರಿನೂ ಇದೆ. ಅಂಡ್ ನೆಕ್ಸ್ಟ್ ಒಂದು 2017 ಮಾಡಲು ಸಿಂಗಲ್ ಓನರ್ ಕಾರ್ ಇದು ಪ್ರೈಸ್ ಬಂದ್ಬಿಟ್ಟು 3,70,000 ಕೊಟ್ಟಿದ್ದು. ದ ಲಾಸ್ಟ್ ಪ್ರೈಸ್ ಅದು ಒಂದು 325 ಆಗ್ಬೋದು. 3,25,000 ಆಗುತ್ತೆ, ಚೆಕ್ ಮಾಡ್ಬೋದು. ಅದು 8 ಸೀಟರ್ ಅಲ್ಲ ಸರ್ ಇದು? 8 ಸೀಟರಾ? ಹೌದೌದು, ಇಲ್ಲ ಸರ್ 5 ಸೀಟರ್ AC ಗಾಡಿ ಇದು. ಓಕೆ ಓಕೆ. ಆಲ್ರೈಟ್ ಸರ್. ಸೊ ನೆಕ್ಸ್ಟ್ ನೋಡ್ಬೋದು ಹಂಗೆ ನಮ್ಮ ಮುಂದೆ ಒಂದು TUV ಇದೆ. ನನ್ನ ಗಾಡಿ ಇಲ್ಲ, ಬೇರೆಯವ್ರದ್ದು ಗಾಡಿ ಇದು. ಕನ್ಫ್ಯೂಸ್ ಆಗ್ಬಿಡ್ತಾರೆ ಕಲರ್. ಓಕೆ ಸರ್, ಹೇಳೋಣ ಸರ್. 17 ಮಾಡಲು ಪ್ರೈಸ್ ಎಕ್ಸ್ಪೆಕ್ಟೇಷನ್ 6,50,000. ಓಕೆ, 50,000 ನೋಡಿದೆ. ನಾಯಿದೆ ಇಲ್ಲ ಈ ಕಡೆ, ಹುಷಾರ್, ಕೇರ್ಫುಲ್. ಓಕೆ ಸರ್. ಇದಕ್ಕೆ ಫೀಚರ್ಸ್ ಅಲ್ಲ ಸರ್? 17 ಮಾಡಲ್ T8 ಇದು ಟಾಪ್ ಎಂಡ್. ಓಕೆ, ಪ್ರೈಸ್ ಬಂದ್ಬಿಟ್ಟು 650 ಸರ್ ಎಕ್ಸ್ಪೆಕ್ಟೇಷನ್. 6,50,000 ಇದೆ ಎಕ್ಸ್ಪೆಕ್ಟೇಷನ್. ಅಂಡ್ ಸೂಪರ್ ಆಗಿದೆ. ಓನರ್ ಸರ್ ಇದು? ಇದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿದೆಯಾ? ಆಲ್ರೈಟ್. ಮ್ಯಾನ್ಯಲ್ ಆಗಿರುತ್ತೆ. ಅಂಡ್ ಟೈರ್ಸ್ ನೋಡ್ಬೋದು ಎಷ್ಟು ಸೂಪರ್ ಆಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಅಂಡ್ ಇದಕ್ಕೆ ಕೂಡ ಪೇಂಟ್ ಮಾಡಿದ್ದಾರೆ ಒಳಗಡೆ, ಚೆಕ್ ಮಾಡ್ಬೋದು. ರೆಡ್ ಕಲರ್, ಅದು ಸೂಪರ್ ಆಗಿದೆ ನೋಡಕ್ಕೆ. ನಮ್ಮ ಫೇವ್ರೆಟ್ ಗಾಡಿ ಸರ್ TUV. ಇದು ಮಿನಿ SUV ಸರ್, ಸಿಟಿಲಿ ಓಡಿಸೋಕೆ ಬೆಸ್ಟ್ ಕಾರ್ ಅದು. ಒಂದು ಸಖತ್ತಾಗಿ ಒಂದು ಮಹೀಂದ್ರ ಸಸ್ಪೆನ್ಷನ್ ನ ಫೀಲ್ ಮಾಡ್ಬೇಕಂದ್ರೆ ಈ ಗಾಡಿ ಒಂದು ಒಳ್ಳೆ ಆಪ್ಷನ್. ಗೆ ಬೆಸ್ಟ್ ಕಾರ್ ಅದು. ಆಫ್ಟರ್ ಸ್ಕಾರ್ಪಿಯೋ ಇದು ಆದ್ರೆ ಸೇಮ್ ಚಾಸಿನ ಯೂಸ್ ಮಾಡಿದ್ದಾರೆ ಇದು. ಹೌದು ಸರ್. ಸ್ಕಾರ್ಪಿಯೋಗೂ TUVಗೆ ಸೇಮ್ ಪ್ಲಾಟ್ಫಾರ್ಮ್ Almost same. ಆಲ್ಮೋಸ್ಟ್. ಇಂಜಿನ್ ಇಸ್ ಡಿಫರೆಂಟ್. ಹೌದು ಸರ್. ಇದು 11 ಮಾಡಲ್ ಸರ್. ಅಗೇನ್ ಆಟೋಮೆಟಿಕ್ ಕಾರ್ ಇದು, ಸ್ಪೋರ್ಟ್ಸ್ ವೇರಿಯಂಟ್. ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 225. 2,25,000. ಓಕೆ, ಸೂಪರ್ ಆಗಿದೆ ಸರ್. ಅಂಡ್ ನೆಕ್ಸ್ಟ್ ಒಂದು ಎಲ್ಲೋ ಬೋರ್ಡ್, ಯಾರಾದ್ರೂ ಒಂದು ಓಲಾ ಊಬರ್ ಏನಾದ್ರೂ ಡ್ರೈವ್ ಮಾಡಬೇಕು, ಸ್ಟಾರ್ಟ್ ಮಾಡೋಣ ಅಂತ ಒಂದು ಆಪ್ಷನ್ ಇದ್ರೆ ಒಂದು ಇದು ಮಾಡ್ತಾ ಇದಾರೆ ಕಸ್ಟಮರ್. ಅಗೇನ್ ಇಶ್ಯೂ ಇತ್ತು, ಡ್ರೈವರ್ ಸಿಕ್ಕಿಲ್ಲ ಅನ್ಬಿಟ್ಟು ಪ್ರಾಬ್ಲಮ್ ಮಾಡ್ತಾ ಇದಾರೆ. 23 ಮಾಡಲು 50,000 ನೋಡಿದೆ. ಓಕೆ, ಪ್ರೈಸ್ ಬಂದ್ಬಿಟ್ಟು 5.5 ಬೇಕು ಅಂತ ಕೊಟ್ಟವ್ರೆ. 5.5 ಲಕ್ಷ. ಹೌದು. ಮಾಡಲ್ ವೇರಿಯಂಟ್ ಸರ್ ಇದು? ಫುಲ್ಲಿ ಟಾಪ್ ಎಂಡ್ ಬರುತ್ತಾ? ಇಲ್ಲ ಮಿಡ್ ವೇರಿಯಂಟ್ ಅದು. ಮಿಡ್ ವೇರಿಯಂಟ್. AC ಪವರ್ ಸ್ಟೀರಿಂಗ್ 4 ವಿಂಡೋ ಬರ್ತದೆ. ಓಕೆ, ಇದು 2010 ಮಾಡಲ್ ಇದು. 70,000 ನೋಡಿದೆ ಸರ್, ಸಿಂಗಲ್ ಓನರ್ ಕಾರು. 2,60,000. 2,60,000 ಹೇಳ್ತಾ ಇದ್ರೆ. ಓಕೆ ಸರ್. ಅಂಡ್ ಹಿಂದೆ ಇನ್ನೊಂದು ಸೇಲ್ ಆಗಿದೆ ಸರ್, TUV ಅಲ್ಲಿರೋದೆಲ್ಲ ಸೇಲ್ ಆಗ್ಬಿಟ್ಟಿದೆ. ಸೇಲ್ ಆಗ್ಬಿಟ್ಟಿದ್ಯಾ? ಓಕೆ ಸರ್. ಎಲ್ಲ ಮಂತ್ ಎಂಡ್ ಸೇಲ್ ಆಗಿರೋದು, ಆಫರ್ ಕೊಡ್ತೀವಲ್ಲ ಎಲ್ಲ ಸೇಲ್. ನೋಡಿ ಈಗ ಕಸ್ಟಮರ್ ಇವರೊಬ್ರು ಇದಾರೆ, ಓಕೆ, ಸೇಲ್ ಬಿಟ್ಟಿದ್ದಾರೆ ಗಾಡಿ. ಕ್ವಿಡ್ ಇದು 2017 ಮಾಡಲು ಸರ್, ಈಗ ಬಂದಿದೆ ಪಾರ್ಕಿಂಗ್ ಸೇಲ್ಗೆ ಗಾಡಿ. ಕ್ಲೀನ್ ಮಾಡ್ತಾ ಇದೀವಿ. ಓಕೆ, ಇದು ಕಸ್ಟಮರ್ ಬಂದ್ಬಿಟ್ಟು ನಾವೇ ಸೇಲ್ ಮಾಡಿರೋದು ಗಾಡಿ ಇದು. ನೀವೇ ಸೇಲ್ ಮಾಡಿ? ನಾವೇ ಸೇಲ್ ಮಾಡಿರೋದು. ರೀಸೆಂಟ್ ಆಗಿ 24,000 ಕೊಟ್ಟು ರೆನಾಲ್ಡ್ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡಿಸಿದ್ದಾರೆ. ಓಕೆ, ಸರ್ವಿಸ್ ಹಿಸ್ಟ್ರಿ ಇದೆ. ಹೌದು, ಅವ್ರ ಕಸ್ಟಮರ್ 220 ಬಂದ್ರೆ ಕೊಡ್ತಾರೆ ಗಾಡಿ. 2,20,000 ಮಾಡೆಲ್ ಸರ್ ಇದು? 2017 ಅಲ್ಲ? 17 ಮಾಡಲು. ಓಕೆ, ಡೀಸೆಲ್ ಆಗಿತ್ತಾ ಪೆಟ್ರೋಲ್ ಸರ್ ಇದು? ಪೆಟ್ರೋಲ್ ಕ್ಲೈಂಬರ್ ಮ್ಯಾನ್ಯುವಲ್ ಕಾರು. ನೋಡ್ಬೋದು ಇಂಜಿನ್ ಎಲ್ಲ ಹೆಂಗಿದೆ ಅಂತ. ಬ್ಯಾಟ್ರಿ ಎಲ್ಲ ಹೊಸದ ಸರ್ ಇದು? ಹೌದು, ನಮಗೆ ವಾಷಿಂಗ್ ಬಂದಿದ್ದಾರೆ ಗಾಡಿ ತಗೊಂಡು. ಓಕೆ, ಸೇಲ್ ಮಾಡ್ತೀನಿ ಅಂತ ಹೇಳಿದಾರೆ, ಅಪ್ಗ್ರೇಡ್ ಮಾಡ್ತಾರೆ ಅಂತ ಹೇಳಿದಾರೆ. ಬೇರೆ ಗಾಡಿ ಒಂದು ಏನಾದ್ರು. ಓಕೆ ನೋಡಿ, ಇನ್ನೊಂದು ಗಾಡಿ ಬಂದಿದೆ, ನೀವು ನೋಡ್ಬೋದು. 2015 ಮಾಡಲ್ ಈಗ ಬಂದಿದೆ ಗಾಡಿ, ನೋಡ್ಬೋದು ಏನ್ ಕಂಡೀಷನ್ ಇದೆ ಅಂತ. ಓಕೆ, ಪ್ರೈಸ್ ಬಂದ್ಬಿಟ್ಟು ಇವ್ರಿಗೆ ಕಸ್ಟಮರ್ಗೆ 2 lakhs ಬಂದ್ರೆ ಕೊಟ್ಬಿಡ್ತಾರೆ. 2 lakhs. ಇದು ರೆಡಿ ಆಗುತ್ತಾ ಸರ್ ಇನ್ನ? ಇಲ್ಲ ಆಸ್ ಇಟ್ ಇಸ್ ಸರ್, ನಾವು ಹಂಗೆ ಕೊಟ್ಬಿಡ್ತೀವಿ. ಮಾಡಲ್ ಇದೆ ಗಾಡಿ, ಸಿಂಗಲ್ ಓನರ್ ಕಾರು. ಓಕೆ, ಸೊ ಡೈರೆಕ್ಟ್ ಹೆಂಗಿದೆ ಹಂಗೆ ತೋರಿಸ್ತಾ ಇದೀವಿ ಗಾಡಿ. 2 lakhs ಕೇಳ್ತಾ ಇದಾರೆ ಕಸ್ಟಮರ್. 2 lakhs. ಅಂಡ್ ಡೈರೆಕ್ಟ್ ಬನ್ನಿ, ಆನ್ ಟೇಬಲ್ ಏನಾದ್ರು ಕಡಿಮೆ. ಓಕೆ ಸರ್. ನೆಕ್ಸ್ಟ್ ಒಂದು ಡಿಸೈರ್ ಇಲ್ಲ ಎರ್ಟಿಗಾ ಇದೆ. ಇದು 20 ಮಾಡಲು ಸರ್. 360 ಡಿಗ್ರಿ ಕ್ಯಾಮ್ರಾ ಹಾಕಿದ್ದಾರೆ, ಸಿಂಗಲ್ ಓನರ್, ಎಲ್ಲ ಶೋರೂಮ್ ಟ್ರ್ಯಾಕ್ ಇದೆ. ಓಕೆ, ಪ್ರೈಸ್ ಬಂದು 8 lakhs ಹೇಳ್ತಾ ಇದಾರೆ ಓನರ್. 8 lakhs. ಓನರ್ ಸರ್ ಇದು? ಇದು ಸಿಂಗಲ್ ಓನರ್. ಸಿಂಗಲ್ ಓನರ್ ಆಗಿರುತ್ತಾ? ಆಲ್ಮೋಸ್ಟ್ ಎಲ್ಲ ಗಾಡಿ ಸಿಂಗಲ್ ಓನರ್ ಇರೋದು ಸರ್. ಫಸ್ಟ್ ಓನರ್. ಸೂಪರ್ ಸರ್. ಮೇನ್ ಸಿಂಗಲ್ ಓನರ್ ಜಾಸ್ತಿ ಜನ ಕೆಲವರು ಇದ್ದಾರೆ ಸರ್. ಆದ್ರೆ ಅಲ್ಲ, ಸಿಂಗಲ್ ಇದ್ರೆ ನಿಮ್ಗೆ ಶೋರೂಮ್ ಟ್ರ್ಯಾಕ್ ಇರ್ತೈತೆ, ಅಂದ್ರೆ ಯೂಸೇಜ್ ಕರೆಕ್ಟ್ ಆಗಿ ಯೂಸ್ ಮಾಡಿರ್ತಾರೆ, ಸೊ ಅದಕ್ಕೆ ಪ್ರಿಫರ್ ಮಾಡೋದು. ಸೊ ನೆಕ್ಸ್ಟ್ ನೋಡ್ಬೋದು ಹಂಗೆ ಇನ್ನೊಂದು ಆಲ್ಟೋ ಇದೆ ನಮ್ಮ ಮುಂದೆ ಸರ್. ಇದು ಡೀಟೇಲ್ಸ್ ಸರ್ 21 ಮಾಡಲ್ ಇದು. 18,000 ನೋಡಿದೆ. 18,000. ಜಸ್ಟ್ 18,000. ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ 325. 3,25,000 ಇದೆಯಾ? ಆಲ್ ರೈಟ್ ಸರ್.
ಫೀಚರ್ಸ್ ಎಲ್ಲ ಸರ್ ಆಲ್ಮೋಸ್ಟ್ ಸೇಮ್ ಏನ ಇದಕ್ಕೂ Airbag ಎಲ್ಲ ಬರುತ್ತೆ sir. ಪವರ್ ವಿಂಡೋ. ಏರ್ ಬ್ಯಾಗ್ ಎಲ್ಲ ಇದೆ. ಓ ಇದಕ್ಕೆ ಏರ್ ಬ್ಯಾಗ್ಸ್ ಇದೆ. ಏರ್ ಬ್ಯಾಗ್ ABS ಇದಕ್ಕೆ ಎಷ್ಟು ಏರ್ ಬ್ಯಾಗ್ಸ್? ಡ್ಯೂಲ್ ಏರ್ ಬ್ಯಾಗ್ ಒಂದು ನಿಮಿಷ. ಡ್ಯೂಯಲ್ ಏರ್ ಬ್ಯಾಗ್. ಡ್ಯೂಲ್ ಏರ್ ಬ್ಯಾಗ್. ಚಿಕ್ಕ ವೇರಿಯಂಟ್ ಅಲ್ಲಿ ಐ ಮೀನ್ ಚಿಕ್ಕ ಗಾಡಿಯಲ್ಲಿ ಅಷ್ಟು ಸೇಫ್ಟಿ ಅಂದ್ರೆ ಪರವಾಗಿಲ್ಲ ಅಂತ ಹೇಳ್ಬೋದು. ರಿಲಯಬಲ್ ಕಾರ್ ಸರ್ ಇವೆಲ್ಲ ಆಲ್ಟೋ ಎಲ್ಲ. ಕರೆಕ್ಟ್. ನೆಕ್ಸ್ಟ್ ಒಂದು ನ್ಯಾನೋ ಇದೆ. 16 ಮಾಡಲ್ ಇದು. ಹಾ ನ್ಯಾನೋ ಇದು ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ನೋಡು 225 ಆಟೋಮೆಟಿಕ್. 2,25,000. ಜಸ್ಟ್ 20,000 ನೋಡಿದೆ, 29,000 ನೋಡಿದೆ. ಆಲ್ ರೈಟ್ ಸರ್. ಅಂಡ್ ಇದಕ್ಕೆ AC ಪವರ್ ಸ್ಟೇರಿಂಗ್ ಎಲ್ಲ ಬಂದೇ ಬರುತ್ತೆ. ಅಂಡ್ ಇದೀಗ ತಿರ್ಗಾ ಲಾಂಚ್ ಮಾಡ್ತೀನಿ ಅಂತ ಹೇಳ್ತಾ ಇದಾರಲ್ಲ, ಲಾಂಚ್ ಅದು ಹೊಸ ಆಗುತ್ತೆ? ಮಾಡಲ್ ಬರ್ತೈತೆ. ಇದು ವಿತ್ ಡಿಕ್ಕಿ ಬರ್ತೈತೆ. ಇದು ವಿತ್ ಡಿಕ್ಕಿ ಬ್ಯಾಕ್ ಸೈಡ್ ನೋಡ್ಬೋದು, ಡಿಕ್ಕಿ ಇದೆ. ಇದಕ್ಕೆ ಸ್ವಲ್ಪ ರೀಸೇಲ್ ಜಾಸ್ತಿ ಇದೆ ಈ ಗಾಡಿ. ಓಕೆ ಸರ್, ಓಕೆ ಸರ್. ಅಂಡ್ ನೆಕ್ಸ್ಟ್ ಒಂದು ರಿಚ್ ಇದೆ. 14 ಮಾಡಲ್ ಟಾಪ್ ಎಂಡ್ ZX ಇದು. ಆಹಾ, ಇದು 3,50,000. 3,50,000. ಒಂದು ಆಲ್ಟೋ ಇರೋರು ಇಲ್ಲ ಏನಾದ್ರು ಚಿಕ್ಕ ಗಾಡಿ ಇರೋರು ಒಂದು ಲೈಟ್ ಅಪ್ಗ್ರೇಡ್ ಮಾಡ್ಬೇಕಂದ್ರೆ ಈ ಗಾಡಿನ ಪ್ರಿಫರ್ ಮಾಡ್ಬೋದು ಸರ್. ಅಂಡ್ ಇದಕ್ಕೆ ಏರ್ ಬ್ಯಾಗ್ಸ್ ಬರುತ್ತಾ? ಇಲ್ಲ, ಟಾಪ್ ಎಂಡ್ ಮಾಡಲ್ ಇದು. ಏರ್ ಬ್ಯಾಗ್ ಇದೆಯಾ? ಏರ್ ಬ್ಯಾಗ್ ABS. ಆಲ್ ರೈಟ್ ಸರ್. ನೆಕ್ಸ್ಟ್ ಒಂದು ನೆಕ್ಸಾನ್ ಇದೆ, ಚೆಕ್ ಮಾಡ್ಬೋದು. 22 ಮಾಡಲ್ ಇದು. ಆಹಾ, ನೆಕ್ಸಾನ್ ಸರ್, XZ ಮ್ಯಾನ್ಯುಯಲ್. ಆಹಾ, 8,75,000. 8,75,000 ಹೇಳ್ತಾ ಇದ್ದೀರಾ? ಆಲ್ ರೈಟ್ ಸರ್. ನೆಕ್ಸ್ಟ್ ಒಂದು ಸಾನೆಟ್ ಇದೆ, ಕಿಯಾ ಸಾನೆಟ್ 21 ಬಟನ್ ಸ್ಟಾರ್ಟ್, ಸನ್ ರೂಫ್ ಎಲ್ಲ ಇದೆ ಗಾಡಿ. ಆಹಾ, ಇದು 8,50,000. 8,50,000. ಅದು ಇದು ಆಲ್ಮೋಸ್ಟ್ ಸೇಮ್. ಯಾರಾದ್ರೂ ಒಂದು 20,000 ನೋಡಿದೆ ಸರ್. 22,000. 21,000 ನೋಡಿದೆ. 21,000. ಓಕೆ. ಅದು ಸರ್ 40,000 ನೋಡಿದೆ. 40,000 ನೋಡಿದ್ಯಾ? ಓಕೆ. ಅಂಡ್ ನೆಕ್ಸ್ಟ್ ಒಂದು ಈಕೋ ಸ್ಪೋರ್ಟ್ಸ್. ಈಕೋ ಸ್ಪೋರ್ಟ್. ಈ ಕಡೆ ಇರೋದೆಲ್ಲ ಕಾಂಪ್ಯಾಕ್ಟ್ SUV ಆಗಿ ಇದೆ, ನೋಡ್ಬೋದು ವೀಕ್ಷಕರೇ. ಅಂಡ್ ನೆಕ್ಸ್ಟ್ ಒಂದು ಎಲ್ಲ ಸಿಂಗಲ್ ಓನರ್ ಕಾರ್. ಆಹಾ, ಎಲ್ಲ ಶೋರೂಮ್ ಟ್ರ್ಯಾಕ್ ಇದೆ ಗಾಡಿ. ಶೋರೂಮ್ ಟ್ರ್ಯಾಕ್ ಇದೆ. 14 ಮಾಡಲ್. ಆಹಾ, ಪ್ರೈಸ್ ಬಂದ್ಬಿಟ್ಟು 4,75,000. 4,75,000. 5 lakhs ಒಳಗೆ SUV ನೋಡ್ತಾ ಇದೆ, ಬೆಸ್ಟ್ ಕಾರ್. ಫೋರ್ಡ್ ಸರ್ವಿಸ್ ಎಲ್ಲ ಹೆಂಗೆ ಸರ್ ಇದು? ಈಗ ಸರ್ವಿಸ್ ಟಾಟಾ ಅವ್ರು ಮಾಡ್ತಾವ್ರೆ, ಈಗ ನಾವು ಮೇಂಟೈನ್ ಮಾಡ್ತೀವಿ. ನಮ್ದು ವರ್ಕ್ಶಾಪ್ ಇದೆ, ಸರ್ವಿಸ್ ಸರ್ವಿಸ್ ಕೊಡ್ತೀವಿ. ಇಲ್ಲಿ ಬಿಟ್ರೇನೆ. ಓಕೆ. ಅಂಡ್ ನೆಕ್ಸ್ಟ್ ಒಂದು ಬ್ರಿಜಾ ಇದೆ. 18 ಮಾಡಲ್ ಇದು. ಆಹಾ, ಇದು ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್. 8,25,000. ಡೀಸೆಲ್ ಪೆಟ್ರೋಲ್ ಸರ್? ಇದು ಡೀಸೆಲ್ ಡಿಮ್ಯಾಂಡ್ ಇದೆಯಲ್ಲ ಜಾಸ್ತಿ, ಸ್ಟಾಪ್ ಆಗಿದೆ. ಆಲ್ರೈಟ್. ಅಂಡ್ ನೆಕ್ಸ್ಟ್ ಒಂದು ಸ್ವಿಫ್ಟ್ ಇದೆ ಸರ್, ಇದು ಡೀಟೇಲ್ಸ್. ಇದು 2019 ಮಾಡಲ್ ಸರ್. ಅಗೇನ್ ಟಾಪ್ ಅಂಡ್ ಆಟೋಮೆಟಿಕ್ ಕಾರ್ ಇದು. ಓಕೆ. 575. 5,75,000 ಲೇಟೆಸ್ಟ್ ಜೆನ್ ಆಪಲ್ ಶೇಪ್ ಶಿಫ್ಟ್. ಅಂಡ್ ನೆಕ್ಸ್ಟ್ ಒಂದು i20 ಇದೆ, ಚೆಕ್ ಮಾಡ್ಬೋದು. 13 ಮಾಡಲ್ ಸಿಂಗಲ್ ಸರ್, ಡೀಸೆಲ್ ಕಾರ್ ಇದು, ಸ್ಪೋರ್ಟ್ಸ್. ಆಹಾ, 3,50,000. 3,50,000. ಇದು ಡೀಸೆಲ್ ಸರ್? ಇದು ಹೌದು, ಡೀಸೆಲ್. ರೈಟ್. ಸೊ ವೀಕ್ಷಕರೇ ನೋಡಿರ್ಬೋದು, ಸ್ಟಾಕ್ಸ್ ಗಳ ಬಗ್ಗೆ ಚಂದ್ರು ಸರ್ ಅವರು ಸೂಪರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದು ಬಿಟ್ಟು ಏನಾದ್ರು ನಿಮ್ಗೆ ಡೌಟ್ಸ್ ಇದ್ರೆ ಸರ್ದು ನಂಬರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಂಡ್ ಡಿಸ್ಪ್ಲೇ ಅಲ್ಲಿ ಇಲ್ಲಿ ಕೆಳಗೆ ಕೂಡ ಕೊಟ್ಟಿರ್ತೀನಿ. ಸರ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ವೀಕ್ಷಕರಿಗೆ? ಸರ್ ಆಫರ್ ಒಂದೇ ನೋಡಿ ಗಾಡಿ ತಗೋಬೇಡಿ, ಆಹಾ, ಕಂಡೀಷನ್ ನೋಡಿ ಗಾಡಿ. ಕರೆಕ್ಟ್. ವೆಹಿಕಲ್ ಹಿಸ್ಟ್ರಿ ಕೇಳಿ. ನಾನು ಪದೇ ಪದೇ ಅದೇ ಹೇಳ್ತಾ ಇರ್ತೀನಿ ಎಲ್ಲ ವಿಡಿಯೋದಲ್ಲೂ. ಹಿಸ್ಟ್ರಿ ಕೇಳಿ, ಆಹಾ, ಗಾಡಿದು ವೆಹಿಕಲ್ ಹಿಸ್ಟ್ರಿ, ಓನರ್ ಹಿಸ್ಟ್ರಿ ಕೇಳಿ ತಗೊಂಡೋಗಿ. ಕರೆಕ್ಟ್. ಮೋಸ ಹೋಗ್ಬೇಡಿ ಅಷ್ಟೇ, ಇನ್ನೇನಿಲ್ಲ. ಮೇನ್ ಆಗಿ ಇಲ್ಲಿ ಯಾಕೆ ಎವ್ರಿ ಮಂತ್ ಮಿಸ್ ಮಾಡಲ್ಲ ಅಂದ್ರೆ ಅಷ್ಟು ಟ್ರಾನ್ಸ್ಪರೆನ್ಸಿ ಇರುತ್ತೆ ಸರ್. ಇವಾಗ ಆನ್ಲೈನ್ ಪ್ಲಾಟ್ಫಾರ್ಮ್ ಎಲ್ಲ ಹೋದ್ರೆ ನೀವು ಓನರ್ ಹಿಸ್ಟ್ರಿ ಇರಲ್ಲ, ಗಾಡಿ ಹಿಸ್ಟ್ರಿ ಕೇಳಿದ್ರೆ ಎಲ್ಲ ಚೆಕ್ ಮಾಡಿದೀವಿ ಅಂತಾರೆ. ಡೀಟೇಲ್ಸ್ ಕೇಳಿದ್ರೆ ಯಾರು ಕೊಡಲ್ಲ. ಇವಾಗ ಕಸ್ಟಮರ್ ಏನೋ ಕಂಪ್ಲೇಂಟ್ ಬಂದ್ರು ಅವರು ಸರ್ ನಾವು ಟಿಕೆಟ್ ರೈಸ್ ಮಾಡ್ಬೇಕು, 2 ದಿವಸ ಬಿಟ್ಟು ಬನ್ನಿ ಅಂತಾರೆ. ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ, ಹೆಲ್ಪ್ ಲೈನ್ ಕಾಲ್ ಮಾಡಿ, ಐ ಆಮ್ ಸಾರಿ ಸರ್ ಅಂತಾರೆ. ಆ ವರ್ಡ್ ಯೂಸ್ ಮಾಡ್ತಾರೆ ಅಷ್ಟೇ. ಮೇನ್ ಟಾರ್ಗೆಟ್ ಇರುತ್ತೆ ಅಲ್ಲಿ. ಪರ್ಸನ್ ಟು ಪರ್ಸನ್ ಯಾರು ಕೇರ್ ತಗೊಳಲ್ಲ ಸರ್. ಕರೆಕ್ಟ್. ಬನ್ನಿ, ಇಲ್ಲಿ ನಾವು ಮಾಡ್ಕೊಡ್ತೀವಿ. ಏನಾದ್ರೂ ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅದೇ ನೀವು ನಮಗೆ ಮಾಡುವ ಫೇವರು. ಆ್ಯಂಡ್ ಇನ್ನೂ ಎಲ್ಲಾದರೂ ವಿಡಿಯೋ ಮಾಡಬೇಕಂದ್ರೆ ಕಮೆಂಟಲ್ಲಿ ಡೀಟೇಲ್ಸ್ ಕೊಡಿ, ನಿಮಗೋಸ್ಕರ ಅಲ್ಲಿ ಹೋಗಿ ವಿಡಿಯೋ ಮಾಡಿ ನಿಮಗೋಸ್ಕರ ಹಾಕ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಇಟ್ಸ್ ಪವಿತ್ರನ್ ಸೈನಿಂಗ್ ಔಟ್. ಬೈ ಬೈ, ಪೀಸ್ ಔಟ್.